ಕಾವೇರಿಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತೂ ಕೂಡ ಗಮನ ಇಲ್ಲ. ಹೀಗಂತ ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನ ಪರ ತೀರ್ಪು ಆದರೆ ಸರ್ಕಾರದ ವೈಫಲ್ಯ ಅದು ಅಂತ. ಕಾವೇರಿಯನ್ನ ಮರೆತು ದ್ರೋಹ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಆಕ್ರೋಶಗೊಂಡ ಕನ್ನಡಿಗರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಡಿಕೆಶಿ ಬಂದಾಗಿಂದ ವಿಪಕ್ಷಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸಾಮಾನ್ಯ ಜನರ ಮೇಲೆ ಪೊಲೀಸರ ದೌರ್ಜನ್ಯ ಹೆಚ್ಚಾಗಿದೆ, ಇದು ಗೂಂಡಾ ರಾಜ್ಯ ಆಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಆರ್ ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ಅನಿಲ್ ಮಾತಾಡಿಸಿದ್ದಾರೆ ನೋಡಿ. ಕನ್ನಡ ಪರ ಸಂಘಟನೆಗಳಿಂದ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನನ್ನ ಜೊತೆ ಮಾತನಾಡೋಕೆ ಈಗ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನಾಟಕ ಬಂದೇ ವಿಧಾಪರ ಕನ್ನಡ ಪರ ಸಂಘಟನೆ ಕರೆ ಕೊಟ್ಟಿದ್ದಾರೆ. ಅಂದರೆ ಈಗ ತಮಿಳುನಾಡಿಗೆ ನೀರು ಬಿಡೋದನ್ನು ವಿರೋಧಿಸಿ CWRC ಆದೇಶವನ್ನು ವಿರೋಧಿಸಿ ಈಗ ಬಂದ್ ಆಗ್ತಾ ಇದೆ. ಮಂಡ್ಯ ಭಾಗದಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ, ಬೇರೆ ಕಡೆ ಎಲ್ಲವೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್ ವಿಪಕ್ಷ ನಾಯಕರಾಗಿ ಅಂತ? ಈ ಸರ್ಕಾರ ನನಗನ್ಸ್ತೈತೆ ಕಾವೇರಿಯನ್ನು ಮರೆತು ಬಿಟ್ಟಿದೆ, ಕಾವೇರಿಗೆ ಅನ್ಯಾಯ ಮಾಡ್ತಾ ಇದೆ, ಕಾವೇರಿಗೆ ದ್ರೋಹ ಬಗೆತಾ ಇದೆ. ಅದರಿಂದ ಇವತ್ತು ಜನ ರೊಚ್ಚಿಗೆದ್ದು ಬಂದನ್ನು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದು ಬಂದ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಮಂಡ್ಯದಲ್ಲಿ. ಅದರಿಂದ ಅದು ಸಕ್ಸಸ್ ಆಗಿದೆ. ಉಳಿದ ಕಡೆ ಸ್ವಲ್ಪ ಆ ಥರದ ಬಂದು ಕಾಣ್ತಾ ಇಲ್ಲ. ಒಟ್ಟಾರೆ ವಿಚಾರ ಏನಿದೆ ಅದು ಕರ್ನಾಟಕದ ಪರವಾಗಿ ನಡೀತಾ ಇರುವಂಥ ವಿಚಾರ. ಕನ್ನಡದ ನೆಲ ಜಲ ಬಂದಾಗ ಜನನೂ ಕೂಡ ಸ್ಪಂದನೆ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಏನು ರಾಜ್ಯ ಸರ್ಕಾರ ಕಾವೇರಿ ವಿಚಾರವಾಗಿ ನಡ್ಕೊಂಡಿದೆ ಅದು ಒಳ್ಳೆ ನಡವಳಿಕೆ ಅಲ್ಲ. ಈಗ ಪ್ರತಿಭಟನೆ ಮಾಡ್ತಂಥ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ ಸರ್. ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? DK ಶಿವಕುಮಾರ್ ಬಂದ ಮೇಲಂತೂ ಇದು ಅತಿಯಾಗ್ಬಿಟ್ಟಿದೆ. ವಿರೋಧ ಪಕ್ಷಗಳ ಮೇಲೆ ಮಾಡುವಂಥ ದೌರ್ಜನ್ಯಗಳು ಜಾಸ್ತಿ ಆಗಿದೆ. ಅದನ್ನು ಪಬ್ಲಿಕ್ ಮೇಲೂ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಕೂಡ ಇವತ್ತು ಬಂದ್ ಮಾಡ್ತಾ ಇರೋರು ಯಾರು? ಸಾಮಾನ್ಯ ಜನ. ಅವ್ರ ಮೇಲೂ ಈ ಥರ ಪೊಲೀಸ್ ಬಿಟ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂಥರ ಗೂಂಡಾ ರಾಜ್ಯ ಅಂತ ಅನಿಸುತ್ತೆ. ಅಂದರೆ ಈಗ ಮೊನ್ನೆ ಸರ್ವಪಕ್ಷದ ಸಭೆಯಲ್ಲಿ DK ಶಿವಕುಮಾರ್ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಾರೆ ಸರ್. ಅಂದರೆ ಸರ್ಕಾರಗಳು ಬದಲಾದರೂ ಕೂಡ ಕಾವೇರಿ ಇಶ್ಯೂ ಹಾಗೇ ಇದೆ ಅಂತ. ಸೊ ನಿಮ್ಗೆ ಅನಿಸ್ತಾ ಇದೆ ರಾಜ್ಯ ಸರ್ಕಾರ ಸಮರ್ಥವಾಗಿ ಈ ವಿಚಾರದಲ್ಲಿ ಒಂದು ದಿಟ್ಟ ಹೆಜ್ಜೆ ನೀಡ್ತಾ ಇದೆ ಅಂತ? ಇಲ್ಲ, ಸರ್ಕಾರ ಏನು ಹೆಜ್ಜೆನೇ ಇಟ್ಟಿಲ್ಲ, ದಿಟ್ಟ ಎಲ್ಲಿ ಬರ್ತೈತೆ? ಅವ್ರು ಏನು ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಮುಂದೆ ಕಾಯೋದು ಬಿಟ್ಟರೆ, ಅವರು ಏನು ಆದೇಶ ಮಾಡ್ತಾರೋ ಅದನ್ನು ಇಲ್ಲಿ ಪಾಲನೆ ಮಾಡೋದು ಬಿಟ್ಟರೆ, ಅವ್ರು ಕಾವೇರಿ ವಿಚಾರ ಸೋನಿಯಾ ಗಾಂಧಿಗೂ ಗೊತ್ತಿಲ್ಲ, ರಾಹುಲ್ ಗಾಂಧಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದು ಜೋಸೆಫ್, ತಮಿಳ್ನಾಡು CM, ಅವನಿಗೆ ಬೆಂಬಲ ಮಾಡೋದು ಒಂದೇ ಗೊತ್ತಿರೋದು. ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಕರ್ನಾಟಕದ ಕಾವೇರಿ ಬಗ್ಗೆ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಏನೂ ಇಲ್ಲ. ಇವ್ರು ಹೋಗಿ ಅಲ್ಲಿ ಬಾಗಲ್ ಕಾಯ್ತಾರೆ. ಅಲ್ಲಿ ಸರ್ಕಾರದ ಕ್ಯಾಬಿನೆಟ್ ರಚನೆ ಮಾಡೋ ಅಂಥದ್ರಲ್ಲಿ ಮತ್ತು ಭಿನ್ನಮತೀಯರನ್ನು ಸಮಾಧಾನ ಮಾಡೋದ್ರಲ್ಲೇ ಕಳೆದೋಯ್ತು. ಹಿಂದೆ 3 ವರ್ಷ ಆಯಿತು, ಅದು ಸಿದ್ದರಾಮಯ್ಯನ ಇಳಿಸೋದ್ರಲ್ಲೇ ಮುಳುಗೋಯ್ತು. ಈಗ ಖಾತೆ ಇದೇ ನಡೀತಾ ಇರೋದು. ರಾಜ್ಯ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ಈಗ BJP ವಿಪಕ್ಷ ನಾಯಕರಾಗಿದ್ದಾವೆ? ರಾಜ್ಯ ಸರ್ಕಾರ ಇನ್ನಾದರೂ ಆಯ್ತಲ್ಲ, ನಿಮ್ಮ ಖಾತೆಗಳೆಲ್ಲ ಆಗೋಗಿದೆ, ಇನ್ನು ಸಮಾಧಾನ ಮಾಡೋದೆಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಬಿಟ್ಟು ಕಾವೇರಿ ಬಗ್ಗೆ ಗಮನ ಕಳಿಸಿ. ಲೀಗಲ್ ಆಸ್ಪೆಕ್ಟ್ಗಳ ಬಗ್ಗೆ ಹೋಗಿ ಡೆಲ್ಲಿಯಲ್ಲಿ ಕೂತು ಮುಖ್ಯಮಂತ್ರಿ ಕಾವೇರಿ ಪ್ರಾಧಿಕಾರದ ಒಂದು ಸಭೆಗಳು ಬಂದಾಗ 1-2 ದಿನ ಮುಂಚೆ ಹೋಗಿ ಅಲ್ಲಿ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಹೇಗೆ ಮನ್ನಣೆ ಮಾಡಬೇಕು, ಅದಕ್ಕೆ ಬೇಕಾದ ದಾಖಲೆಗಳು ಇವೆಲ್ಲವನ್ನು ಮಾಡಿದ್ರೆ ಒಳ್ಳೆಯದು. ಇವರು ಓನ್ಲಿ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಹೋಗ್ತಾರೆ. ಕರ್ನಾಟಕಕ್ಕೋಸ್ಕರ DK ಶಿವಕುಮಾರ್ ಯಾವತ್ತೂ ಕೂಡ ಡೆಲ್ಲಿಗೆ ಹೋಗೋದೇ ಇಲ್ಲ. ಅದು ದುರ್ದೈವ. ಈಗ ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆ ಮಾಡ್ತೀರಾ ಸರ್? ಇಶ್ಯೂಗಳು ಇದೆ, ಬೇಕಾದಷ್ಟು ಇಶ್ಯೂ ಇದೆ. ಯಾವ್ಯಾವ್ದು ಹಂತವಾಗಿ ತೊಗೊಬೇಕು ಅದನ್ನು ತೊಗೊತೀವಿ ನಾವು. ಇದಿಷ್ಟು ಕೂಡ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಪಷ್ಟವಾದ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.